ಎಲ್ಲರಲ್ಲಿ ಪರಮಾತ್ಮನ ವಿಶೇಷವಾದ ಅನುಗ್ರಹ ಇದೆ. ಆ ದೇವರ ಅನುಗ್ರಹ ಇಲ್ಲದೇನೆ ಏನೂ ಯಾರಿಂದೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ಒಬ್ಬರ ಮೇಲೆ ಪರಮಾತ್ಮನ ಅನುಗ್ರಹ ಅನಂತ 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 ಇದೆ. ಅನಂತ ಜೀವರಾಶಿಗಳಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದೇವರ ಅನುಗ್ರಹ ಅನಂತ ಮಾಡಿದ್ದಾನೆ. ಅದರಲ್ಲಿ ಕೆಲವು ಮಾತುಗಳನ್ನು ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಪ್ರೀತಿ ಮತ್ತು ದ್ವೇಷ, ಇವುಗಳ ಮೇಲೆ ಪರಮಾತ್ಮ ನಮ್ಮನ್ನು ಉದ್ದೇಶಿಸಿಕೊಂಡು ಒಬ್ಬರಲ್ಲಿ ಪ್ರೀತಿ ಮತ್ತು ಮತ್ತೊಬ್ಬರಲ್ಲಿ ದ್ವೇಷ ಬರಲಿಕ್ಕೆ ಅಥವಾ ಬರದೇ ಇರುವುದಕ್ಕೆ ಪರಮಾತ್ಮನ ದಯಾ ಅನುಗ್ರಹವೇ ಕಾರಣ ಅಂತನೋ ವಿಷಯದಲ್ಲಿ ಕೆಲವು ಮಾತುಗಳನ್ನು ನಾನು ಹೇಳ್ತೇನೆ. ಈಗ ಬೃಹದಾರಣ್ಯಕದಲ್ಲಿ ಒಂದು ಮಾತು ಬರುತ್ತದೆ, ಬಹಳ ಮಹತ್ವದ ಸಿದ್ಧಾಂತವನ್ನು ತಿಳಿಸಿಕೊಡುತ್ತದೆ ಬೃಹದಾರಣ್ಯಕ. ನವಾ ಅರೆ ಪತ್ಯುಃ ಕಾಮಾಯ ಪತಿಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ. ನವಾ ಅರೆ ಜಾಯಾಯಿ ಕಾಮಾಯ ಜಾಯಾ ಪ್ರಿಯಾ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ. ನವಾ ಅರೆ ಪುತ್ರಾಯಿ ಪುತ್ರಾಃ ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ, ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ ಇತ್ಯಾದಿಗಳು. ಅಂದರೆ ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಬರುವುದಾಗಲಿ, ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಬರುವುದಾಗಲಿ ಎಷ್ಟು ಜನಕ್ಕೆ ನಾವು ನೋಡಿದ್ದೇವೆ, ಎಷ್ಟು ಕುಟುಂಬಗಳಲ್ಲಿ ನೋಡಿದ್ದೇವೆ. ಹೆಂಡತಿ ಗಂಡನ ಮೇಲೆ ಪ್ರೀತಿ ಮಾಡ್ತಾಳೆ, ಆದರೆ ಆ ಗಂಡನಿಗೂ ಹೆಂಡತಿಯ ಮೇಲೆ ಪ್ರೀತಿ ಬರಬೇಕು ಅಂತಾದರೆ ದೇವರ ಅನುಗ್ರಹ ಬೇಕು. ದೇವರು ಒಳಗೆ ನಿಂತು ಆ ವ್ಯಕ್ತಿ ಮೇಲೆ ಪ್ರೀತಿ ಬರುವಂತೆ ಮಾಡಬೇಕು. ಕೆಲವೊಮ್ಮೆ ಗಂಡ ಹೆಂಡತಿ ಮೇಲೆ ಬಹಳಷ್ಟು ಪ್ರೀತಿ ಮಾಡ್ತಾನೆ, ಆದರೆ ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಬರುವುದಿಲ್ಲ. ಆ ಪ್ರೀತಿ ಬರಬೇಕು ಅಂತಂದ್ರೆ ಗಂಡನ ಮೇಲೆ, ಆ ಗಂಡನಲ್ಲಿ ಪರಮಾತ್ಮ ಇದ್ದು ಹೆಂಡತಿಗೆ ಪ್ರೀತಿ ಬರುವಂತೆ ದೇವರ ಅನುಗ್ರಹ ಮಾಡಬೇಕು. ಎಲ್ಲಾ ತಾಯಿಗಳಿಗೆ ಮಕ್ಕಳ ಮೇಲೆ ಪ್ರೀತಿ ಬರಬೇಕು ಅಂತಾದರೆ ಆ ಮಕ್ಕಳಲ್ಲಿ ಪರಮಾತ್ಮ ಇದ್ದು ತಾಯಿಗೆ ಪ್ರೀತಿಯನ್ನು ಹುಟ್ಟಿಸಬೇಕು. ಅನೇಕ ಜನ ನಮ್ಮನ್ನ ಮೋಸ ಮಾಡ್ತಿರ್ತಾರೆ, ಅಥವಾ ಹುಚ್ಚು ಮಾಡ್ತಿರ್ತಾರೆ, ಅಥವಾ ಸಾಧನೆಯಿಂದ ಹೊರಗಡೆ ಹಾಕ್ತಾ ಇರ್ತಾರೆ. ಅಂತ ಜನದ ಮೇಲೆ ನಮಗೆ ದ್ವೇಷ ಬರಬೇಕು, ಆದರೆ ದ್ವೇಷ ಬರುವುದಿಲ್ಲ. ಅವರ ಮೇಲೆ ಪ್ರೀತಿ ಇರ್ತದೆ. ಯಾರ ಮೇಲೆ ನಾವು ಪ್ರೀತಿ ಮಾಡಬೇಕು, ಯಾರ ಮೇಲೆ ನಾವು ದ್ವೇಷ ಮಾಡಬೇಕು, ಇದೆಲ್ಲ ದೇವರು ಒಳಗೆ ನಿಂತು ನಮಗೆ ಅನುಗ್ರಹ ಮಾಡಲಿಲ್ಲ ಅಂತ ಆದರೆ ದ್ವೇಷ ಪ್ರೀತಿಗಳಲ್ಲಿ ನಮಗೆ ವಿವೇಕ ಬರುವುದೇ ಇಲ್ಲ. ಕೆಲವು ವಸ್ತುಗಳ ಮೇಲೆ ಉದಾಸೀನ ಮಾಡಬೇಕು, ಆ ಉದಾಸೀನ ಮಾಡಲಿಲ್ಲ ಅಂತಂದ್ರೆ ನಾವು ಹಾಳಾಗಿ ಹೋಗ್ಬಿಡ್ತೇವೆ. ಹಾಗಾಗಿ ಗುರುಗಳು ಶಿಷ್ಯನ ಮೇಲೆ ಪ್ರೀತಿ ಮಾಡಬೇಕು, ಶಿಷ್ಯ ಗುರುಗಳ ಮೇಲೆ ಭಕ್ತಿ ಮಾಡಬೇಕು, ಪ್ರೀತಿ ಮಾಡಬೇಕು. ಮಾಡದೇ ಇದ್ರೆ ನಡೆಯುವುದಿಲ್ಲ. ಅದು ಆಗಬೇಕು. ಗುರುಗಳ ಮೇಲೆ ದ್ವೇಷ ಮಾಡುವಂತೆ ಆಯ್ತು ನಮ್ಮ ಹಣೆಬರ ಅಂತಂದ್ರೆ ನಮ್ಮ ಕುಲನಾಶ, ನಾವು ನಾಶರಾಗ್ತೇವೆ. ಹಾಗಾಗಿ ಆಯಾ ವಸ್ತುಗಳ ಮೇಲೆ ದ್ವೇಷ, ಪ್ರೀತಿ, ಉದಾಸೀನತೆ ಬರಬೇಕಾದರೆ ದೇವರ ಅಪಾರವಾದ ಅನುಗ್ರಹ ಬೇಕು. ನಾನು ಮೊದಲಿಗೆ ಹೇಳಿದೆ, ಎಲ್ಲಾ ಪದಾರ್ಥಗಳನ್ನ ಎಲ್ಲವನ್ನೂ ಪಡಿಲಿಕ್ಕೆ ದೇವರ ಅನುಗ್ರಹ ಬಹಳ ಬೇಕು. ಹಾಗಾಗಿ ದೇವರ ಅನುಗ್ರಹ ಬಗ್ಗೆ ಮಾತಾಡುವುದು ಬಹಳ ಇದೆ, ಹೇಳುವುದು ಬಹಳ ಇದೆ, ತಿಳಿದುಕೊಳ್ಳುವುದು ಬಹಳವಿದೆ, ಸ್ಮರಣೆ ಮಾಡುವುದು ಅನಂತ ಇದೆ. ಅಷ್ಟಾಗಿಯೂ ಏನೋ ಸ್ವಲ್ಪ ದೇವರ ಅನುಗ್ರಹದ ಬಗ್ಗೆ ತಿಳಿದುಕೊಳ್ಳಬೇಕು. ಮುಖ್ಯ ಜಗತ್ತಿನಲ್ಲಿ ನಡೀತಾ ಇದ್ದದ್ದು ದ್ವೇಷ ಪ್ರೀತಿಗಳು. ಹಾಗಾಗಿ ಆ ಹೆಂಡತಿಯಲ್ಲಿ ಗಂಡನಿಗೆ ಪ್ರೀತಿಯಾಗಲಿ, ಗಂಡನಿಗೆ ಹೆಂಡತಿಯಲ್ಲಿ ಪ್ರೀತಿಯಾಗಲಿ ಬರಬೇಕು ಅಂತಂದ್ರೆ ದೇವರಲ್ಲಿ ಎಷ್ಟು ನಾನು ಪ್ರೀತಿ ಮಾಡ್ತೇನೆ, ಎಷ್ಟು ಪ್ರೀತಿಯಿಂದ ಅಡಿಗೆ ಮಾಡ್ತೇನೆ, ಎಷ್ಟು ಪ್ರೀತಿಯಿಂದ ಅವರೆಲ್ಲ ಮನೆಯನ್ನು ನೋಡ್ಕೊಳ್ತೇನೆ, ಮಕ್ಕಳನ್ನು ನೋಡ್ಕೊಳ್ತೇನೆ ಅಂತ ಅಂದರೂ ಅವ್ರು ಯಾರೂ ನಮಗೆ ಪ್ರೀತಿನೇ ಮಾಡುವುದಿಲ್ಲ ಅಂತ ಹೆಂಡತಿ ಅನ್ಕೊಳ್ತಿರ್ತಾಳೆ. ಗಂಡ ಅಂತಾನೆ ನಾನು ಬೇಕಾದಷ್ಟು ದುಡಿತೇನೆ, ಬೇಕಾದಷ್ಟೆಲ್ಲ ಅವ್ರ ಸಲುವಾಗಿ ಮಾಡ್ತೇನೆ, ಆದರೆ ಹೆಂಡತಿ ನನ್ನ ಮೇಲೆ ಪ್ರೀತಿ ಮಾಡುವುದಿಲ್ಲ ಅಂತಂತಾರೆ. ಇವಕ್ಕೆಲ್ಲ ಪ್ರಧಾನ ಕಾರಣ ಏನು ಗೊತ್ತಾ? ದೇವರ ಅನುಗ್ರಹ ಇದೆ, ದೇವರ ಅನುಗ್ರಹ ಇಲ್ಲ. ಹಾಗಾಗಿ ಇದೆಲ್ಲ ಜಗಳ ಆಡುವುದಕ್ಕಿಂತ, ಬಂಧು ಬಾಂಧವರಲ್ಲಿ ಆಗಲಿ ಮಿತ್ರರಲ್ಲೇ ಆಗಲಿ ಎಲ್ಲ ಮಾಡುವುದಕ್ಕಿಂತ ದೇವರ ಅನುಗ್ರಹವನ್ನು ಪಡಿಲಿಕ್ಕೆ ದೇವರಲ್ಲೇ ಪ್ರಾರ್ಥಿಸಬೇಕು. ಸ್ವಾಮಿ, ನಾನು ಇಷ್ಟೆಲ್ಲ ಮಾಡ್ತೀನಲ್ಲ, ಅವರು ನನ್ನ ಮೇಲೆ ಪ್ರೀತಿ ಮಾಡೋದಿಲ್ಲ, ನಾನು ದ್ವೇಷ ಮಾಡ್ತಾರೆ. ಹಾಗಾಗಿ ನೀನು ಅವರಿಗೆ ಅನುಗ್ರಹ ಮಾಡು, ನನಗೆ ಪ್ರೀತಿ ಬರುವಂತೆ ಅವರ ಮೇಲೆ ಅನುಗ್ರಹ ಮಾಡು.
ಅಂತ ಪರಸ್ಪರವಾಗಿ ನಾವು ದೇವರಲ್ಲೇ ಪ್ರಾರ್ಥಿಸಬೇಕು. ಹೆಂಡತಿ ಹೇಳ್ತಾಳೆ, ಇಷ್ಟು ಮೋಸ ಆಗಿದೆ ನಿಮ್ಮ ಆ ಗೆಳೆಯನ ಮೇಲೆ, ಆ ಗೆಳೆಯನಿಂದ ಇಷ್ಟು ಮೋಸ ಆಗಿದೆ, ಇಷ್ಟು ಇನ್ವೆಸ್ಟ್ ಮಾಡಿದ್ದೀರಿ ಅವನನ್ನು ನಂಬಿಕೊಂಡು, ನಿಮ್ಮ ಮೋಸ ಆಯಿತು, ಹಾಗಾಗಿ ಅವನು ಬಿಟ್ಬಿಡ್ರಿ, ದೂರ ಆಗಿರಿ ಅಂತ ಬೇಕಾದಷ್ಟು ಗಂಡ ಹೇಳ್ತಾಳೆ ಅಥವಾ ಹೆಂಡತಿ ಹೇಳ್ತಾಳೆ, ಆಪ್ತ ಮಿತ್ರರು ಹೇಳ್ತಾರೆ, ಗುರುಗಳು ಹೇಳ್ತಾರೆ. ಆದ್ರೂ ಕೇಳೋದೇ ಇಲ್ಲಮ್ಮ, ಅವನ ಮೇಲೆ ದ್ವೇಷ ಬರುವುದೇ ಇಲ್ಲ, ಅವನ ಮೇಲೆ ಉದಾಸೀನತೆ ಬರುವುದೇ ಇಲ್ಲ. ಇಲ್ಲ 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 ಇಲ್ಲ, ನಂದೇ ತಪ್ಪು ಇದೆ, ಅವನು ಒಳ್ಳೆಯವನೇ ಇದ್ದಾನೆ ಅಂತ ಕೊನೀತನ ಅವನನ್ನು ಒಳ್ಳೆಯವನಂತೆ ನಂಬ್ತಾನೆ. ಅವನ ಮೇಲೆ ದ್ವೇಷ ಬರಬೇಕು, ದ್ವೇಷ ಬರುವುದಿಲ್ಲ. ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಬರಬೇಕು, ಬರುವುದಿಲ್ಲ. ಅಥವಾ ಹೆಂಡತಿಗೆ ಗಂಡ ಮತ್ತು ಮಕ್ಕಳಲ್ಲಿ ಬಂಧು ಬಾಂಧವರಲ್ಲಿ ಪ್ರೀತಿ ಬರಬೇಕು, ಬರುವುದೇ ಇಲ್ಲ. ಯಾರ ಮೇಲೆ ದ್ವೇಷ ಮಾಡಬೇಕು, ಯಾರ ಮೇಲೆ ಉದಾಸೀನ ಆಗಬೇಕು, ಅವರ ಮೇಲೆ ಉದಾಸೀನತಾ ಭಾವ, ದ್ವೇಷ ಭಾವ ಬರುವುದೇ ಇಲ್ಲ. ಇದಕ್ಕೆ ಕಾರಣ ದೇವರ ಅನುಗ್ರಹ. ಹಾಗಾಗಿ ನಾವು ಹೇಳುವಷ್ಟು ಹೇಳಬೇಕು. ಕೇಳದೇ ಇದ್ದಾಗ ದೇವರಲ್ಲಿ ಬಿಡದೇನೆ ನಾವು ಭಕ್ತಿ ಮಾಡಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರು ಅನುಗ್ರಹ ಮಾಡಲೇಬೇಕು ಈ ವಿಷಯದಲ್ಲಿ ಅಂತ ನಾವು ಕೇಳಿಕೊಳ್ಳಿಕ್ಕೆ ಬೇಕು. ಅದಕ್ಕೆ ಜ್ವಲಂತ ದೃಷ್ಟಾಂತ ಅಂದರೆ ದುರ್ಯೋಧನ. ಧೃತರಾಷ್ಟ್ರ ಮಗ ಅಂತ ಹೇಳಿ ಎಷ್ಟು ಪ್ರೀತಿ ಮಾಡಿದ. ಅಲ್ಲಿ ದ್ವೇಷ ಬರಬೇಕಾಗಿತ್ತು, ಅವನಿಗೆ ಉದಾಸೀನ ಬರಬೇಕಾಗಿತ್ತು, ಅವನನ್ನು ಆಚೆ ಇಡಬೇಕಾಗಿತ್ತು, ಇಡ್ಲಿಲ್ಲ. ನಿನ್ನ ಕುಲ ನಾಶ ಮಾಡ್ತಾ ಇದ್ದಾನೆ, ನಿನ್ನ ಎಲ್ಲ ಬಂಧು ಬಾಂಧವರು ನಾಶ ಆಗಿ ಹೋಗ್ತಾರೆ, ಹಾಗಾಗಿ ಬಿಟ್ಟು ಬಿಡು ಅವನನ್ನ, ಪಾಂಡವರಿಗೆ ಬೇಕಾದನ್ನು ಕೊಟ್ಟು ಬಿಡು, ದುರ್ಯೋಧನ ಮಾತು ಕೇಳಬೇಡ ಅಂತ ಬೇಕಾದಷ್ಟು ಬಾರಿ ಬೇಕಾದಷ್ಟು ಅವ್ರು ಹೇಳಿದ್ರು. ಮೊದಲಿಗೆ ಭೀಷ್ಮರ ಮೊದಲೇ ಮಾಡಿಕೊಂಡು, ಭೀಷ್ಮ, ದ್ರೋಣ, ಕೃಪ, ಸ್ವಯಂ ಕೃಷ್ಣ, ವಿದುರ, ಮೈತ್ರೇಯರು. ವಿದುರ ಅಂತೂ ನೂರಾರು ಬಾರಿ ಹೇಳಿದ, ಬೈಸ್ಕೊಳ್ಳೋ ಪ್ರಸಂಗ ಬಂತು ವಿದುರನಿಗೆ. ಸ್ವಯಂ ವೇದವ್ಯಾಸ ದೇವರು ಹೇಳಿದ್ರು, ಕೃಷ್ಣ ಹೇಳಿದ. ಇಷ್ಟಾದರೂ ಆ ದುರ್ಯೋಧನ ಬಗ್ಗೆ ಧೃತರಾಷ್ಟ್ರನಿಗೆ ದ್ವೇಷ ಬರಲಿಲ್ಲ. ಏನಾದರೂ ದ್ವೇಷ ಬಂದಿತ್ತು, ಉದಾಸೀನ ಭಾವ ಬಂದಿತ್ತು ಅಂದ್ರೆ ಮಹಾಭಾರತ ಆಗ್ತಿದ್ದಿಲ್ಲ, ಯುದ್ಧ ಇಲ್ಲ, ರಕ್ತಪಾತ ಇಲ್ಲ, ಏನೂ ಇಲ್ಲ. ಅದು ಹೇಳೋ ತಾತ್ಪರ್ಯ ಅತಸ್ತತ್ ಪ್ರೇರಣಾದೇವ ಪ್ರೇಮಾದ್ಯ ಮಮಜಜ್ಞಿರೆ. ಆ ಪರಮಾತ್ಮನ ಪ್ರೇರಣೆಯಿಂದಲೇನೆ ಈ ಪ್ರೇಮ ಎಲ್ಲ ಬರಲು ಸಾಧ್ಯ. ಆ ಪರಮಾತ್ಮನ ಅನುಗ್ರಹದಿಂದಲೇನೆ ಗಂಡ ಹೆಂಡತಿಯಲ್ಲಾಗಲಿ, ಮಕ್ಕಳಲ್ಲಿ ಆಗಲಿ, ಬಂಧು ಬಾಂಧವರಾಗಲಿ, ಗುರು ಶಿಷ್ಯರಲ್ಲಾಗಲಿ ಯಾವ ವಸ್ತು ಮೇಲೆ ನಾವು ಪ್ರೀತಿ ಮಾಡಬೇಕು, ಯಾವ ವಸ್ತುವನ್ನ ನಾವು ಪ್ರೀತಿ ಮಾಡಿದರೆ ಉದ್ಧಾರವಾಗ್ತೇವೋ ಆ ವಸ್ತು ಮೇಲೆ ಪ್ರೀತಿ ಮಾಡಬೇಕು. ಯಾವ ವಸ್ತುವನ್ನು ಬಿಡೋದ್ರಿಂದ ಉದ್ಧಾರ ಆಗ್ತೀವೋ ಆ ವಸ್ತು ಬಿಡಬೇಕು. ಆ ವಸ್ತುವಿನಲ್ಲೇನೆ ದ್ವೇಷ ಮಾಡಬೇಕು, ಮಾಡೋದಿಲ್ಲ. ಪ್ರೀತಿ ಮಾಡ್ತೇವೆ, ಪ್ರೀತಿ ಮಾಡುವ ವಸ್ತು ಮೇಲೆ ದ್ವೇಷ ಮಾಡ್ತೇವೆ. ಹಾಗಾಗಿ ನಮ್ಮ ಜೀವನ ಯಾವಾಗ ಉದ್ಧಾರ ಆಗೋದು, ನಾವು ಯಾವಾಗ ಬೆಳಿಬೇಕು, ನಾವು ಯಾವಾಗ ಮೋಕ್ಷದ ಕಡೆಗೆ ಹೋಗಬೇಕು, ಇದೆಲ್ಲ ಆಗಬೇಕು ಅಂತಂದ್ರೆ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಇಲ್ಲದೆ ಇದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಜೊತೆಯಾಗಿ ಬೆಳೆದಿರ್ತಾರೆ, ಎಷ್ಟು ಕೂಡಿ ಇರ್ತಾರೆ, ಏನೋ ಒಂದು ಸಣ್ಣ ಕಾರಣಕ್ಕೆ ದ್ವೇಷ ಹುಟ್ಟುತ್ತದೆ. ಮುಖ ಅವನು ಇದ್ದಲ್ಲಿ ನಾನು ಬರೋದಿಲ್ಲ, ಅವನ ಮುಖ ನೋಡೋದಿಲ್ಲ, ಅವನ ಕುಲಗಳಲ್ಲಿ ವಿಭಾಗವಾಗಿ ಹೋಗ್ತಾವೆ. ಜೊತೆಗೆ ಇದ್ದವರು 40-50 ವರ್ಷಗಳಲ್ಲಿ ಇದ್ದವರು ಎಲ್ಲರಿಗೂ ಗೊತ್ತು, ಅನುಭವ ವಿಷಯ. ದ್ವೇಷ ಇರ್ತದೆ. ಆಮೇಲೆ ಕೂಡ್ತಾರೆ, ಬಂಧು ಬಾಂಧವರಾಗ್ತಾರೆ, ಗೆಳೆತನ ಬೆಳೆಸ್ತಾರೆ, ಸಂಬಂಧವನ್ನು ಬೆಳೆಸ್ತಾರೆ, ಅಲ್ಲಿವರೆಗೆ ಹೋಗ್ತದೆ. ಹಾಗಾಗಿ ಇದೆಲ್ಲ ಆಗಬೇಕು ಅಂದ್ರೆ ದೇವರ ಅನುಗ್ರಹ ಇಲ್ಲದೆ ಏನೂ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಕೇವಲ ನಾವು ದೇವರಿಗೆ ಪ್ರಾರ್ಥನೆ, ದೇವರಿಗೆ ಬೇಡಿಕೊಳ್ಳುವುದು, ದೇವರಿಗೆ ಶರಣಾಗತಿ ಆಗದೆ ಹೊರತು, ದೇವರ ಅನುಗ್ರಹವಾಗದೆ ಹೊರತು ಏನಿದೆ ಆಗ್ಲಿಕ್ಕೆ? ದೇವರ ಅನುಗ್ರಹ ಆಗಬೇಕು ಅಂತಂದ್ರೆ ದೇವರಲ್ಲಿ ಪ್ರಾರ್ಥಿಸಬೇಕು. ನಾವು ಹೇಳುವಷ್ಟು ಹೇಳಿ ಅನಂತರದಲ್ಲಿ ಕೆಲಸಗಳು ಆಗದೇ ಇದ್ದಾಗ ನಾವು ದೇವರಲ್ಲಿ ಪ್ರಾರ್ಥಿಸಿ ದೇವರ ಅನುಗ್ರಹವನ್ನು ಪಡಿಬೇಕು. ಹಾಗಾಗಿ ದೇವರ ಅನುಗ್ರಹ ಜಗತ್ತಿನಲ್ಲಿ ಬಹಳ ಇದೆ, ಅನಂತವಾಗಿ ದೇವರ ಅನುಗ್ರಹ ಇದೆ. ಹಾಗಾಗಿ ಇವತ್ತು ನಾವು ಬೇಕಾದಂತೆ ಇದ್ದೇವೆ ಅಂದ್ರೆ ದೇವರ ಅನುಗ್ರಹ. ಆ ವ್ಯಕ್ತಿ ನಮ್ಮನ್ನ ದ್ವೇಷ ಮಾಡ್ತಾ ಇದ್ದಾನೆ ಅಂತಂದ್ರೆ ದೇವರು ಅವನಿಗೆ ಒಳ್ಳೆ ಬುದ್ಧಿಯನ್ನು ಕೊಡಬೇಕು ಅಂತ ಹೇಳಬೇಕೇ ಹೊರತು ಅವನ ಅನುಗ್ರಹ ಮಾಡಿ ಅವನಿಗೆ ಒಳ್ಳೆ ಬುದ್ಧಿ, ನಮ್ಮಲ್ಲಿ ಒಳ್ಳೆ ಅಭಿಪ್ರಾಯ ಬರುವಂತೆ ಮಾಡಬೇಕು. ಇನ್ನ ಯಾರು ನಮಗೆ ಅತ್ಯಂತ ಪ್ರೀತಿ ಪಾತ್ರವೋ ಆ ಪ್ರೀತಿ ಹಾಗೆ ಉಳಿಯುವಂತೆ ದೇವರು ನಮಗೆ ಅನುಗ್ರಹ ಮಾಡಬೇಕು. ಹಾಗಾಗಿ ಇವತ್ತು ದೇವರ ಅನುಗ್ರಹದ ಬಗ್ಗೆ 2 ವಿಷಯಗಳನ್ನ, ದ್ವೇಷ ಮತ್ತು ಪ್ರೀತಿ, ಈ 2ಗಳ ಮಾತಾಡೇವಿ. ಇನ್ನ ಅನೇಕ ವಿಷಯಗಳ, ಅನಂತ ವಿಷಯಗಳಿವೆ ದೇವರ ಅನುಗ್ರಹದ ಬಗ್ಗೆ ಹೇಳಬೇಕಾದದ್ದು. ಹಾಗಾಗಿ ಇವತ್ತು ಆ ದೇವರ ಅನುಗ್ರಹ ನಮ್ಮ ಎಲ್ಲರ ಮೇಲೆ ಆಗಿ ನಾವು ಸದಾಚಾರ ಅಥವಾ ಶಾಸ್ತ್ರ ಪಾಠ ಪ್ರವಚನಗಳು, ಮೋಕ್ಷದ ಮಾರ್ಗದಲ್ಲಿ ಗುರುಗಳ ಅನುಗ್ರಹವಾಗುವಂತೆ, ದೇವರ ಅನುಗ್ರಹ ಆಗುವಂತೆ ಆಗಲಿ ಎಲ್ಲರಿಗೆ ಅಂತ ಕೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.